ಅಥವಾ ನೀವೇ ಗೈಡೆನ್ಸ್ ಕೊಡ್ತಾ ಇದ್ರ? ಗೈಡೆನ್ಸ್ ಕೊಡ್ತಾ ಇದ್ದೀನಿ ಸರ್. ಯಾಕಂದ್ರೆ ಪಾಪ ನನ್ನ ಹತ್ರ ನೈಸರ್ಗಿ ನಾರು ತಗೊಂಡೋದ್ಮೇಲೆ ಅಟ್ಲೀಸ್ಟ್ ಲಾಭ ಆಗಿಲ್ಲ ಅಂದ್ರೆ ಲಾಸ್ ಅಂತೂ ಆಗ್ಬಾರ್ದು. ಸೊ ಆ ದೃಷ್ಟಿಯಲ್ಲಿ ಇವಾಗ ಗಿಡ ಸತ್ತಿಲ್ಲ ಅಂದ್ರೆ ಅವ್ರಿಗೆ ಇರೋ ಒಂದ್ ಸಾಕು 50 ರೂಪಾಯಿ ಹೋದ್ರು ಅವ್ರು ಲಾಸ್ ಬಂಡವಾಳ ಎತ್ತೋಗಲ್ಲ. ಸೊ ಅದರಿಂದ ನಾನು ಗೊತ್ತಿರೋ ಗೈಡೆನ್ಸ್ ಕೊಡ್ತಾ ಇದ್ದೀನಿ ಸರ್. ಲಾಸ್ ಮೇಜರ್ ಆಗಿ ಸ್ಪ್ರೇ ಕೊಡೋ ಟೈಮಲ್ಲಿ ಯಾವ ಸ್ಪ್ರೇ ಕೊಡಬೇಕು? ಡಿಪೆಂಡ್ ಸರ್. ರೋಗ ಬರ್ದಿದ್ದಂಗೆ ಕಾಪಾಡ್ಸಿದೀನಿ ಸರ್ ಎಲ್ಲ. ಮೈನ್ ರೋಗದಲ್ಲಿ ಯಾವ್ದು ಬರುತ್ತೆ? ಮೇನ್ ಇದ್ರಲ್ಲಿ ಅಂದ್ರೆ ಈ ವಿಲ್ಟೆ ಇರೋದು ಮೇಜರ್. ಮೇಜರ್ ಅದೊಂದು ಇಲ್ಲ ಅಂದ್ರೆ ಇನ್ನೇನ್ ರೋಗ ಬಂದ್ರು ಇಮಿಡಿಯೇಟ್ ಕಂಟ್ರೋಲ್ ಮಾಡ್ಬೋದು. ಆ ತರ ಅಡ್ವಾನ್ಸ್ಡ್ ಪೆಸ್ಟಿಸೈಡ್ಸ್ ಇದೆ ನಮ್ಮಲ್ಲಿ ಇಂಡಿಯಾದಲ್ಲಿ ಈಗ ಮತ್ತೆ ಈ ಸ್ಟೇಜ್ ಅಲ್ಲಿ ಏನಪ್ಪಾ ಅಂದ್ರೆ ಅದೇ ಕರೆಸೀಡು, ಟ್ರಿಪ್ಸ್ ಮತ್ತೆ ಕರೆಸೀಡ್ ಜಾಸ್ತಿ ಬೀಳುತ್ತೆ ಸರ್. ಈ ಸ್ಟೇಜ್ ಅಲ್ಲಿ ಅದಕ್ಕೊಂದ್ಸರಿ ಚೂರ ಚೆನ್ನಾಗಿ ನೋಡ್ಕೊಬೇಕು. ಅದ್ ನೋಡ್ಕೊಂಡ್ಬಿಟ್ರೆ ನೋಡಿ, ಈ ಸ್ಟೇಜ್ ಅಲ್ಲಿ ಈ ಬಡ್ಡಿಂಗ್ ಸ್ಟೇಜ್ ಅಲ್ಲಿ ಟ್ರಿಪ್ಸ್ ಕರೆಸೀಡ್ ಕರೆ ಏನಂತ ಸೀಡ್ ಅಂತಾರೆ. ಆ ಸೀಡ್ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಹೂವು ಕ್ವಾಲಿಟಿ ಆಟೋಮೆಟಿಕ್ ಆಗಿ ರೈಸ್ ಆಗ್ಬಿಡುತ್ತೆ ಸರ್. ನೀರು ಯಾವ ರೀತಿ ಕೊಟ್ಟಿದ್ರು ಸರ್? ಇದಕ್ಕೆ ಆದಷ್ಟು ನೀರು ಡ್ರೈ ಮಾಡಿ ಕೊಟ್ಟಿದ್ದೀನಿ ಸರ್. ಈಗ ವಿಲ್ಟ್ ಸಮಸ್ಯೆ ಇರೋದ್ರಿಂದ ನೀರ್ ಜಾಸ್ತಿ ಕೊಟ್ಟಷ್ಟು ವಿಲ್ಟ್ ಚೆನ್ನಾಗಿ ಸ್ಪ್ರೆಡ್ ಆಗ್ಬಿಡುತ್ತೆ. ಅದರಿಂದ ಒನ್ ಟೈಮ್ ಹಾಕಿದ್ರೆ ಒಂದು ವಾರಕ್ಕೆ ಇಲ್ಲ, ವಾರಕ್ಕೆ ಒಂದ್ಸಲ ಹಂಗೆ ಇಲ್ಲ ಸರ್. ಕೊಡ್ಬೇಕು ಗಿಡಕ್ಕೆ, ಡೈಲಿ ಕೊಡ್ಬೇಕು. ಒಂದು 10 ನಿಮಿಷ ಇಲ್ಲ, ಒಂದ್ ದಿನ ಬಿಟ್ಟು ದಿನ ಒಂದು 20 ನಿಮಿಷ ಸಾಕು ಸರ್. ಈ ರೀತಿ ಭೂಮಿಯಲ್ಲಿ ನಾವು ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ ನಾವು ಮಣ್ಣಿಗೆ ಹಿಡ್ಕೊಂಡ್ರೆ ಬುಡ್ದೇಪ್ಪನ ಕೈಗೆ ನಿಂತ್ಕೊಂಡು ನೀರು ಕೊಡಬಾರ್ದು. ಧೂಳಪ್ಪ ಮರಳಪ್ಪನ ಇದ್ರೆ ಗಿಡಕ್ಕೆ ಕಂಪಲ್ಸರಿ ನೀರು ಬೇಕಾವತ್ತು ಅಂತ ಆ ರೀತಿ ನೋಡ್ಕೊಂಡು ಗಿಡ ಬಾರ್ದಾಗ ಒಂಚೂರು ನೀರು ಕೊಟ್ಕೊಂಡು ಸಾಕು ಸರ್. ಇದೇ ಟೈಮ್ಗೆ ನಮ್ಮ ತೋಟವನ್ನ ರಾಜಣ್ಣ ಅವ್ರು ಬಂದವ್ರೆ. ಅಣ್ಣ ಬಾಣ ರಾಜಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಯಾವ ಅಣ್ಣ? ಏನಣ್ಣ ಬಂದಿದ್ದ? ಸೆಂಟರ್ ತುಂಬಾ ಚೆನ್ನಾಗಿ ಬಂದಿ ಅಂತ ಹೇಳಿದ್ರು ವಿನಯ್ ಅವರು. ನೋಡ್ಕೊಂಡು ಹೋಗೋಣ ಬಂದ್ವಿ. ನಮ್ಮ ವಿನಯ್ ಅಣ್ಣವರೇ ಕೊಟ್ಟಿದ್ದು ನಾರು ಬಲ್ ಸೂಪರ್ ಆಗಿ ಐತೆ. ಟಾಪ್ ರೇಟ್ ಅಣ್ಣ ಮಾರ್ಕೆಟ್ಗೆ. ಇವತ್ತೇ ಡೌನ್ ಆಗಿರೋದು. ನನ್ನ ಕೂಡ 100 ರೂಪಾಯಿ ಮಾರ್ದೆ ನಾನು. ತುಂಬಾ ಚೆನ್ನಾಗಿ ಇಲ್ಟು ಸಮಸ್ಯೆ ಗಿಲ್ಟು ಏನಿಲ್ಲ ಅಣ್ಣ. ಸ್ವಲ್ಪ ನೀರ್ ಕಡಿಮೆ ಮಾಡ್ಗಾರೆ ಅಂತ ಹೇಳಿದ್ರು. ನೀರ್ ಕಡಿಮೆ ಮಾಡ್ಕೊಂಡ್ರೆ ಹೆವಿ ಡ್ರಿಪ್ ಬ್ಯಾಸ ಜಾಸ್ತಿ ಬಿಡಬೇಡ ಅಂತ ಹೇಳಿದ್ರು. ಅದು ಇವ್ರು ಹೆಂಗ್ ಹೇಳಿದ್ರು ಅದನ್ನೇ ಪಾಲನೆ ಮಾಡ್ಕೊಂಬಂದೆ. ಪಾಲನೆ ಮಾಡ್ಕೊಂಬಂದ ತಕ್ಕಂಗೆ ಗಿಡನು ಚೆನ್ನಾಗೈತೆ. ಇವರಷ್ಟು ಬ್ಯಾಸ ಬಿಡ್ಬೇಕಾಯ್ತು, ಇನ್ನ ಸೈಜ್ ಬರೋದ್ರಕ ರೇಟ್ಗಳು ಡೌನ್ ಇಂದ ಅಷ್ಟು ಡಿಲೇ ಮಾಡ್ತಾ ಇದ್ದೀನಿ ನಿನ್ನೆಯಿಂದ. ಇಷ್ಟು ಮಾತ್ರ ಸೆಂಟರ್ ಗಿಡಕ್ಕೆ ಎಷ್ಟು ಖರ್ಚು ಬಿಡೋಣ? ಮೇಂಟೈನ್ ಮಾಡಕ್ಕೆ ನಾರ್ದೊಂದು 90,000. ನಾವೇನೋ ಕೇಳ್ಕೊಂಡವ್ರು ಅಷ್ಟು ಕಮ್ಮಿನ ಹಾಕೊಟ್ರು. ಹಿಂಗೆ ಕೇಳ್ಕೊಂಡ್ರೆ ಅಷ್ಟು ಕಮ್ಮಿನ ಹಾಕೊಟ್ರು, ಚೆನ್ನಾಗಿ ಬೆಳೆಯೋಣ ಅಂತೇಳಿ. ಆಮೇಲೆ ಇದ್ಕೊಂಡು 9,000 ಗೊಬ್ಬರಗಳು ಒಂದು 3 ಲೋಡ್ ಹಾಕಿನಿ. ತಿಪ್ಪೆ ಗೊಬ್ಬರ 2 ಲೋಡು, ಕೋಳಿ ಗೊಬ್ಬರ 1 ಲೋಡು. ಅದೇ ಒಂದು 50,000 ಇದ್ರೆ ಇವು ಇಷ್ಟು ಮಾತ್ರ ಹೂ ತಗೊಂಬರ್ಬೋದು. 3,000 ನಾರ್ಕ. ಇವಾಗ ರೇಟ್ ಕಮ್ಮಿ ಆಗಿದಾರಣ, ಅದ್ರ ಬಗ್ಗೆ ಏನು ಹೇಳ್ತೀರಾ? ರೇಟ್ ಕಮ್ಮಿ ಆಗದೆ. ಎಲ್ಲ ರೈತರು ಬೆಳೆದ್ಬಿಟ್ರೆ ಇದ್ರನ್ನೇನೆ ಏನು ಮಾಡೋಕ್ಕಾಗಲ್ಲ. ಇನ್ನೇನು ಮಾಡ್ತೀಯ? ಎಲ್ಲ ರೈತರಿಗೂ ನಮಸ್ಕಾರ. ಹಳೆ ಬೆಡ್ಡಲ್ಲಿ ಬೀನ್ಸ್ ಅನ್ನು ಮಾಡ್ಬೋದಾ ಬೇಡವಾ, ಮಾಡಿದ್ರೆ ಯಾವ ರೀತಿ ಮಾಡ್ಬೇಕು?